ನಾವು ಹೊರಗಡೆಯ ಗದ್ದಲದಲ್ಲಿ ಎಷ್ಟು ತಲ್ಲೀನರಾಗಿದ್ದೀವಿ ಅಂದರೆ ನಮಗೆ ಒಳಗಡೆಯ ಧ್ವನಿ ಕೇಳಿಸ್ತಾ ಇಲ್ಲ. ನಾವು ಭಗವತಿಯ ಹತ್ರ ಬೇಡೋದು ಸಹ ಹೊರಗಿನ ವಸ್ತುವನ್ನೇ. ನಾವು ಭಗವತಿಯ ಹತ್ರ ಯಾವತ್ತೂ ನನಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಸು, ಆತ್ಮದ ದರ್ಶನ ಮಾಡಿಸು ಅಂತ ಕೇಳಲ್ಲ. ನಾನು ನೀನು ಒಂದೇ ಸ್ವರೂಪ ಆದರೆ ನಾವಿಬ್ಬರು ಹೇಗೆ ಬೇರಾದವು ಅದನ್ನು ಕೇಳಲ್ಲ. ನಾವೇನಾದರೂ ನಿರ್ಮಲ ಮನಸ್ಸಿನಿಂದ ಏನಾದರೂ ಕೂಗಿದ್ರೆ ಆ ಹಿರಣ್ಯ ಗರ್ಭ ಓಪನ್ ಆಗ್ತದೆ. ನಾವು ಕೂಗಬೇಕಾಗ್ತದೆ. ಆದರೆ ನಾವು ಸಾಧಾರಣ ಮನುಷ್ಯನ ಜೀವನ ಬದುಕ್ತಾ ಇದ್ದೀವಿ. ತಿಂದ್ವಾ, ಉಂಡ್ವಾ, ಕುಡಿದ್ವಾ, ಮಲಗಿದ್ವಾ, ಎಂಜಾಯ್ ಮಾಡಿದ್ವಾ, ಆಮೇಲೆ ಒಂದು ದಿವಸ ಸತ್ತೋಗ್ತೀವಿ. ಇಂಥವರಿಗಾಗಿ ಶ್ರೀವಿದ್ಯೆ ಅಲ್ಲ. ಶ್ರೀವಿದ್ಯೆ ಯಾರಿಗಿರೋದಂದರೆ ಯಾರೋ ತನ್ನೊಳಗೆ ಇಳಿಬೇಕು ಅಂತ ಬಯಸ್ತಾರೋ. ಶ್ರೀವಿದ್ಯೆ ಇರೋದು ಪರಬ್ರಹ್ಮನ ಪ್ರಾಪ್ತಿಗಾಗಿ, ತತ್ವಮಸಿಯ ಪ್ರಾಪ್ತಿಗಾಗಿ, ಸರ್ವಂ ಕಲ್ವಿದಂ ಬ್ರಹ್ಮಂ ಅದನ್ನು ನೋಡಲಿಕ್ಕೆ, ಅಹಂ ಬ್ರಹ್ಮಾಸ್ಮಿ ಆಗಲಿಕ್ಕೆ ಬಯಸುವವರಿಗಾಗಿ. ಯಾರು ತಮ್ಮೊಳಗೆ ಇಳಿಲಿಕ್ಕೆ ಬಯಸ್ತಾರೋ, ಆತ್ಮ ಸಾಕ್ಷಾತ್ಕಾರ ಮಾಡಲಿಕ್ಕೆ ಬಯಸ್ತಾರೋ ಅಂಥವರಿಗಾಗಿ ಶ್ರೀವಿದ್ಯೆ ಇರೋದು. ಈ ವೇದಾಂತದ ಸೂತ್ರಗಳು ಇರುವಂಥದ್ದು ತಮ್ಮ ಸ್ವಂತ ಅಸ್ತಿತ್ವದ ಕಡೆ ಹೋಗಲು ಬಯಸುವವರಿಗಾಗಿ, ಸಮಾನ ರೂಪದಲ್ಲಿ ಎಲ್ಲರೊಳಗೆ ಸೌಂದರ್ಯವನ್ನು ನೋಡಲಿಕ್ಕೆ ಬಯಸುವಂಥವರಿಗಾಗಿ, ಎಲ್ಲರೊಳಗೆ ಸರ್ವಂ ಕಲ್ವಿದಂ ಬ್ರಹ್ಮಂನ ನೋಡುವವರಿಗಾಗಿ, ತತ್ವದ ಒಳಗೆ ತತ್ವಮಸಿನ ನೋಡಲು ಬಯಸುವಂಥವರಿಗೆ, ಜ್ಞಾನದಿಂದ ಪ್ರಜ್ಞಾನ ಬ್ರಹ್ಮನ ನೋಡುವಂಥವರಿಗಾಗಿ, ಬ್ರಹ್ಮನ ದೃಷ್ಟಿಯಿಂದ ಜ್ಞಾನನ ಪ್ರಾಪ್ತಿ ಮಾಡುವಂಥವರಿಗಾಗಿ, ಪ್ರತಿಯೊಂದು ಮಂತ್ರದಲ್ಲೂ ಬ್ರಹ್ಮಜ್ಞಾನದ ಹುಡುಕಾಟ ಮಾಡುವಂಥವನಿಗಾಗಿ. ಆವಾಗ ಅಂಥವನಲ್ಲಿ ಪ್ರಜ್ಞಾನ ಬ್ರಹ್ಮ ಪ್ರಕಟ ಆಗ್ತದೆ. ಗುರು ಶಬ್ದ ದೊಡ್ಡದು. ಪ್ರತಿಯೊಂದು ವಿದ್ಯೆಯೂ ಸಹ ನಮ್ಮೊಳಗೆ ಪ್ರಕಟ ಆಗ್ತವೆ. ಗುರು ಸಮರ್ಥನಾಗಿರಬೇಕು. ಶ್ರೀವಿದ್ಯೆ ಅನ್ನೋದು ಸಹ ಶ್ರೇಷ್ಠತಮ ವಿದ್ಯೆ. ಸಾಧಕನ ಜಿಜ್ಞಾಸೆ, ಸಾಧಕನ ರುಚಿ, ಸಂಕಲ್ಪ ಬಲಶಾಲಿಯಾಗಿದ್ದರೆ, ಬಲವಾಗಿದ್ದರೆ ಬ್ರಹ್ಮಾಂಡದ ಯಾವುದೇ ವಿದ್ಯೆನ ಪ್ರಾಪ್ತಿ ಮಾಡ್ಕೊಳ್ಬಹುದು. ನಮ್ಮ ಇಚ್ಛಾಶಕ್ತಿ ನಮ್ಮ ಕಂಟ್ರೋಲ್ನಲ್ಲಿರಬೇಕು, ಬೇರೆಯವರ ಕಂಟ್ರೋಲ್ನಲ್ಲಿರಬಾರ್ದು. ನಮ್ಮ ಇಚ್ಛಾಶಕ್ತಿ ನಮ್ಮ ಕಂಟ್ರೋಲ್ನಲ್ಲಿದ್ದರೆ ನಾವು ನಮ್ಮ ಗುರಿನ ಮುಟ್ತೀವಿ. ಇದನ್ನೇ ತ್ರಿಪುರ ಸುಂದರಿ ಕಲಿಸ್ತಾಳೆ. ಅಂದರೆ ನಮ್ಮ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ನಮ್ಮ ಕೈಯಲ್ಲಿದೆ. ಇಚ್ಛೆನ ಅಂದರೆ ಸಂಕಲ್ಪ ಮಾಡಿ ಕ್ರಿಯೆ ಮಾಡಿದರೆ ಅದರ ಫಲ ಅಂದರೆ ಜ್ಞಾನ, ಬೋಧ, ಆ ಅವಿನಾಶಿ ತತ್ವ ನಮಗೆ ಸಿಗ್ತದೆ. ನಮಗೆ ಬೆಸ್ಟ್ ರಿಸಲ್ಟ್ ಬರಬೇಕು ಅಂದರೆ, ಬೆಸ್ಟ್ ಫಲ ಬರಬೇಕು ಅಂದರೆ ನಾವು ಬೆಸ್ಟ್ ಆ್ಯಕ್ಷನ್ನ ತಗೋಬೇಕಾಗ್ತದೆ, ಕ್ರಿಯೆ ಮಾಡಬೇಕಾಗ್ತದೆ. ನಾವು ನಮ್ಮ ಜೀವನದ ಒಳಗೆ ಸೌಂದರ್ಯನ ಪ್ರಕಟ ಮಾಡಬೇಕಾಗ್ತದೆ. ನಮ್ಮ ಹತ್ರ ಏನೂ ಇಲ್ಲದೇನೂ ಇರಬಹುದು, ಆದರೆ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಇದೆ. ಶೂನ್ಯದಿಂದನೂ ಸೃಜನ ಮಾಡಬಹುದು. ಕ್ರಿಯೆನ ಶ್ರೀವಿದ್ಯೆ ಕಲಿಸ್ತದೆ. ಶ್ರೀವಿದ್ಯೆ ಇಚ್ಛೆ, ಕ್ರಿಯೆ ಮತ್ತು ಜ್ಞಾನದ ಮಿಶ್ರಣ. ಪರಮಾತ್ಮನ ಚಿತ್ತಶಕ್ತಿ, ಪರಿಶುದ್ಧ ಪ್ರಜ್ಞೆ ಇವು ನಮ್ಮೊಳಗೆ ಪ್ರಕಟ ಆದಾಗ ತ್ರಿಪುರ ಸುಂದರಿಯ ಆಹ್ವಾನ ಆಗ್ತದೆ. ನಾವು ಹೋಗಬೇಕಾಗಿರೋದು ಆಂತರಿಕ ಊರ್ಜೆಗೆ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಹುಡುಕ್ತಾ ಇರೋದು ಒಳಗಡೆ ಇದೆ, ಆದರೆ ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ. ಅವನು ಒಳಗಡೆ 24 ತಾಸು ನಮ್ಮನ್ನು ಕೂಗ್ತಾ ಇದ್ದಾನೆ, ನಮ್ಮ ಜೊತೆ ಇದ್ದಾನೆ, ನಮ್ಮನ್ನು ಎಚ್ಚರ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ. ನಾವು ಎಚ್ಚರ ಆದರೂ ತಾನೆ ಮೂಢಾವಸ್ಥೆಯಲ್ಲಿದ್ದೀವಿ. ನಾವು ನಮ್ಮ ಪ್ರೋಗ್ರಾಮಿಂಗ್ನ ಅರ್ಥ ಮಾಡಿಕೊಳ್ತಾ ಇಲ್ಲ. ನಾವು ನಮ್ಮ ಪ್ರೋಗ್ರಾಮಿಂಗ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವ ರೀತಿ ಆಗಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ನಾವು ಮಹಾವಿದ್ಯೆಯಲ್ಲಿ ಇಳಿಬೇಕು ಅಂದರೆ ನಮಗೆ ನಮ್ಮ ಬಗ್ಗೆ ಗೊತ್ತಿರಬೇಕು. ಪ್ರತಿದಿನ ನಾವು ನಮ್ಮ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಬೇಕು. ನಿನ್ನೆಗಿಂತ ಇವತ್ತು ಇನ್ನೂ ಚೆನ್ನಾಗಿ ಬದುಕಬೇಕು. ಆವಾಗಲೇ ಭವಿಷ್ಯ ಚೆನ್ನಾಗಿರ್ತದೆ. ನಾವಿವತ್ತು ಏನೂ ಮಾಡಿಲ್ಲ ಅಂದರೆ ನಾಳೆನೂ ಏನೂ ಆಗಲ್ಲ, ಭವಿಷ್ಯನೂ ಚೆನ್ನಾಗಿರಲ್ಲ. ಹಾಗಾಗಿ ಏನೇ ಮಾಡೋದಿದ್ರು ಇವತ್ತು ಮಾಡಬೇಕು. ಇವತ್ತು ಇಚ್ಛೆನ ಮಾಡಿ, ನಾಳೆ ಕ್ರಿಯೆ ಮಾಡಿ, ನಾಡಿದ್ದು ಬೋಧ ಸಿಗ್ತದೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಇದೇ ತಾನೇ ನಡೀತಾ ಇರೋದು. ಇವತ್ತಿನ ದಿನ ಹೋಗ್ತದೆ, ಭೂತಕಾಲ ಆಗ್ತದೆ, ನಾಳೆ ಮತ್ತೆ ವರ್ತಮಾನ ಬರ್ತದೆ, ಮಾರನೇ ದಿನ ಮತ್ತೆ ಭವಿಷ್ಯ. ಈ ಪ್ರೊಸೆಸ್ ನಡೀತಾನೆ ಇರ್ತದೆ. ಇವತ್ತು ರಾತ್ರಿ ಮಲಗ್ತೀವಿ, ಬೆಳಗ್ಗೆ ಏಳ್ತೀವಿ, ಏನಾದರೂ ತಿಂತೀವಿ, ಕ್ರಿಯೆ ಮಾಡ್ತೀವಿ, ರಾತ್ರಿ ಮತ್ತೆ ಮಲಗ್ತೀವಿ. ಬೆಳಗ್ಗೆ ಎದ್ದೇಳ್ತೀವಿ, ಯಾಕೆ? ಇಚ್ಛೆ ಇತ್ತು, ಏಳಬೇಕು, ಎದ್ದಿದ್ದೇವೆ. ಯಾಕೆ ಇಚ್ಛೆ ಇತ್ತು? ಕ್ರಿಯೆ ಮಾಡಬೇಕಲ್ಲ, ಕೆಲಸ ಮಾಡಬೇಕಲ್ಲ. ಕೆಲಸಕ್ಕೆ ಹೋಗಿ ಬಂದಮೇಲೆ ಅಂತಿಮ ಬೋಧ ಏನು? ರಾತ್ರಿ ಮತ್ತೆ ಮಲಗ್ತೀವಿ. ಇದೇ ಸೈಕಲ್ ನಡೀತಾ ಇರ್ತದೆ. ಅಂತ್ಯದಲ್ಲಿ ನಮ್ಮ ಕೈಲಿ ಏನೂ ಸಿಗಲ್ಲ. ನಾವು ಯಾವ ರೀತಿ ಅಂದರೆ ಸತ್ತಾಗ
ಹೆಣದ ಮುಂದೆ ಹೋಗ್ಬಿಟ್ಟು ಹೆಣ ಎತ್ತಬೇಕಾದ್ರೆ ರಾಮ್ ನಾಮ್ ಸತ್ಯ ಹೈ, ರಾಮ್ ನಾಮ್ ಸತ್ಯ ಹೈ ಅಂತ ಹೇಳ್ತೀವಿ. ಸತ್ತವನಿಗೆ ಹೇಳೇನು ಪ್ರಯೋಜನ? ಅವನ ಪ್ರಾಣ ಪಕ್ಷಿ ಹಾರು ಹೋಗಾಯ್ತು. ಅವನ ಇಂದ್ರಿಯ ಕೆಲಸ ಮಾಡ್ತಾ ಇಲ್ಲ. ಅವನಿಗೆ ಯಾಕೆ ಹೇಳೋದು? ಆ ಹೆಣಕ್ಕೇನು ಹೇಳೋದು? ಜೀವಂತ ಇರುವಾಗಲೇ ರಾಮ್ ನಾಮ್ ಸತ್ಯ ಹೈ ಅದನ್ನು ಅರ್ಥ ಮಾಡ್ಕೊಳ್ಬೇಕು ತಾನೆ. ಪರಮಾತ್ಮ ಸದಾ ಸತ್ಯ, ಬಾಕಿಯೆಲ್ಲ ಮಿಥ್ಯ, ಬಾಕಿಯೆಲ್ಲ ವ್ಯರ್ಥ. ಇದನ್ನು ನಾವು ಬದುಕಿದ್ದಾಗಲೇ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದಲ್ವಾ? ಸತ್ತವನ ಹತ್ರ ಹೋಗಿ ರಾಮ್ ನಾಮ್ ಸತ್ಯ ಹೈ ಅಂತ ಹೇಳ್ತೀವಿ. ಬದುಕಿದ್ದಾಗಲೇ ರಾಮನಾಮ ಸತ್ಯ ಹೈ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ, ರಾಮನಾಮವೇ ಸತ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ, ಸತ್ತಾಗ ಯಾರು ಹೇಳುವ ಅವಶ್ಯಕತೆಯೇ ಇಲ್ಲ. ಡೆಡ್ ಬಾಡಿ ಮುಂದೆ ಹೇಳಿಬಿಟ್ಟು ಏನು ಪ್ರಯೋಜನ? ಏನು ಮಾಡಬೇಕು ಇವತ್ತೇ ವರ್ತಮಾನದಲ್ಲೇ ಮಾಡಿ. ನಾಳೆ ಮಾಡೋದನ್ನು ಇವತ್ತು ಮಾಡಿ, ಇವತ್ತು ಮಾಡೋದನ್ನು ಈಗಲೇ ಮಾಡಿ. ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಇವೆರಡೂ ಅವಾಸ್ತವಿಕ ಘಟನೆ. ನಾವಿರೋದು ವರ್ತಮಾನ, ನಾವು ಮಧ್ಯದ ಬಿಂದು. ಇದೇ ವಾಸ್ತವಿಕತೆ. ವರ್ತಮಾನದಲ್ಲೇ ಅನಂತ ಶಕ್ತಿ ಇದೆ. ಅನಂತ ಶಕ್ತಿ ಯಾಕಿದೆ? ಯಾಕಂದರೆ ನಮ್ಮ ಹತ್ರ ಶರೀರ ಇದೆ, ನಮ್ಮ ಹತ್ರ ಮನಸ್ಸಿದೆ, ನಮ್ಮ ಹತ್ರ ಬುದ್ಧಿ ಇದೆ, ನಮ್ಮ ಹತ್ರ ಸಂಸ್ಕಾರ ಇದೆ, ನಮ್ಮ ಹತ್ರ ಜಾಗೃತ ಆಗುವ ಕ್ಷಮತೆ ಇದೆ, ನಮ್ಮ ಹತ್ರ ಇಚ್ಛೆ ಮಾಡುವ ಕ್ಷಮತೆ ಇದೆ, ನಮ್ಮ ಹತ್ರ ಕ್ರಿಯೆ ಮಾಡುವ ಕ್ಷಮತೆ ಇದೆ. ಒಟ್ಟಿನಲ್ಲಿ ವರ್ತಮಾನ ನಮ್ಮ ಹತ್ರ ಇದೆ. ನಾವು ಹೇಗಂದರೆ ನಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂತೀವಿ. ಆದರೆ ನಾವು ಇವತ್ತು ಏನು ಸುಂದರ ಕಾರ್ಯ ಮಾಡಿದ್ವಿ ನಮ್ಮ ಭವಿಷ್ಯ ಸುಂದರ ಆಗಲಿಕ್ಕೆ ಅನ್ನೋದನ್ನು ನಾವು ಯೋಚನೆ ಮಾಡಲ್ಲ. ಇವತ್ತೇನು ಹೊಸದನ್ನು ಕಲಿತ್ರಿ? ಭವಿಷ್ಯ ಚೆನ್ನಾಗಿರಲಿಕ್ಕೆ ಇವತ್ತೇನು ಹೊಸದನ್ನು ಕಲಿತಿದ್ದೀರಾ? ಮಂತ್ರನ ಬಾಯ್ಪಾಠ ಮಾಡಿಕೊಂಡು ಹೇಳೋದ್ರಿಂದ ನಮ್ಮ ಜೀವನ ಸುಂದರ ಆಗಲ್ಲ, ಭವಿಷ್ಯ ಸುಂದರ ಆಗಲ್ಲ. ಆ ಮಂತ್ರದ ಅರ್ಥ ತಿಳ್ಕೊಂಡು ಅದನ್ನು ಬಾಳಿದಾಗ ಭವಿಷ್ಯ ಸುಂದರ ಆಗ್ತದೆ.